ಎಲ್ಲದಿರ ರೆಡಿ ಆಗಿರಿಲ್ಲ, ಬಡ ಬಡ ಬರ್ರಿಲ್ಲಿ. ಯುಗಾದಿ ಹಬ್ಬದ ಶುಭಾಶಯ ಹೇಳ್ಬೇಕು ಬರ್ರಿ. ಮತ್ತು ಸ್ನಾನ ಮಾಡ್ಬೇಕಾರೆ ಬೇವಿನ ಸೊಪ್ಪು ತೆಗೆದು ಸ್ನಾನ ಮಾಡಿರಿ. ಇವತ್ತು ಹಾಕ್ಕೋಬೇಕಂತ ನೇಮ ಐತಿ. ನೀರಿಗೆ ಬೇವಿನ ಸೊಪ್ಪು ಹಾಕಿ ಕುದಿಸಿ ಸ್ನಾನ ಮಾಡೋದು. ಹಾಂ ತೀರ ಬಂದಿರಿ. ಅಡುಗೆ ಎಲ್ಲ ಮಾಡಿಟ್ಟು ರೆಡಿ ಆತ್ರಿ. ಹಂಗೆ ಅಕ್ಕಾರು ರೆಡಿ ಆಗಕತ್ತಾರ. ಬಂದ್ರಿ, ನಾನು ಬಂದೆ. ಇವೆಲ್ಲದಾವು ಗಂಡು ಗರಿಗಳು ಬಂದ್ರಿ ಅವರು ಬಂದರು. ಚೆಂದಾಗೈತೆ ಬಿಡುವ, ಭಾರಿ ಚೆಂದಾಗೈತೆ ಸೀರೆ. ಮಸ್ತ್ ಐತೆ ನೋಡು, ಗುಲಾಬಿ ಕಲರ ಕೆಂಪ ಸರಿಯಾಗಿ ಕಾಣುವಲ್ತು. ಚೆಂದಾಗಿ ನೋಡಿ ಇವತ್ತು ಜಡಿ ಹಾಕ್ಯಂತ. ಹ್ಞೂ ರೀ, ಇವತ್ತು ಟ್ರೆಡಿಷ್ನಲ್ ಅಂದ್ರೆ ಸಾಂಪ್ರದಾಯಿಕವಾಗಿ ಇರ್ಬೇಕು. ಹಬ್ಬ ಹೊಸ ವರ್ಷ ಅಲ್ರಿ ನಮಗೆಲ್ಲ, ಅದಕ್ಕೆ ಹಿಂಗಾದ್ರಿ. ಅಯ್ಯೋ ಅತ್ತಿಯರ ಅಕ್ಕ ನೋಡ್ರಿ ಅದು ಎಷ್ಟು ಮಸ್ತ್ ಆಗ್ಯಾಳ. ಹೌದಲ್ಲ ಯವ್ವ, ಎಳ್ಕಲ್ ಸೀರೆ ಉಟ್ಕೊಂಬಿಟ್ಟು ಎಷ್ಟು ಚೆಂದಾಗಿ ಸವಿತಾ. ಹೌದ್ರಿ ಅತ್ತಿಯರ, ನೀವು ಇವತ್ತು ಭಾಳ ಚಂದ ಕಾಣಾಕತ್ತೀರಿ. ಹೂ ಮುಟ್ಕೊಂಡು ಬೆತ್ತಲ್ ಮಣಿ ಹಾಕೊಂಡು ನೋಡಿ. ನಿಮ್ಗಿಂತ ನಾನು ಜೋರು ರೆಡಿ ಆದಂಗೆ ಅದಾನೆ. ನೀವು ಹೂ ಅದ ಹಾಕ್ಕೊಂಡಲ್ಲ ಇಬ್ರು. ಇಲ್ರಿ ಅತ್ತಿಯಾರ, ನಾವು ಇಬ್ರು ಸೇಮ್ ಜಡಿ ಹಾಕ್ಕೊಂಡವಲ್ಲ, ಹಿಂಗೆ ಚಂದ ಕಾಣ್ತೈತಿ ಹೇಳಿಬಿಟ್ಕಂದ್ವಿ. ಹೇಳ್ರಿ, ಹೂ ತಂದಾರ್ರಿ. ಅವ ನಿಮ್ಮಿಬ್ರಿಗೆ ನನ್ನ ದೃಷ್ಟಿ ಆಕತ್ ನೋಡಿ. ಯಾರು ಕಣ್ಣು ಬೆಳೆದಂಗಿರ್ಲಿ ಅವ ನಿಮ್ಮ ಮೇಲೆ. ನಾಗಣ್ಣರು ಬಂದ್ರು ನೋಡ್ರಿ, ಏನು ಚಂದ ಬಿಳಿ ಅಂಗಿ, ಬಿಳಿ ಪಂಜಿ, ಬಿಳಿ ಸಲ್ಲೆ ಹಾಕ್ಕೊಂಡು. ಹೌದ್ರಿ ಅತ್ತಿಗೆರ, ತಾಂಕು ರೀ ಅಣ್ಣರಿಲ್ಲದಾರ್ರಿ. ಬಂದ ಬಿಟ್ಟು ನೋಡ್ರಿ ಅಣ್ಣನ. ಹೆಂಗೆ ಸಿರೋದಾರ ಮುಗಿತು, ರೆಡಿ ಆಗದ. ಅವ್ರು ಮುಗಿದ್ರಿ ಇವತ್ತು ಪಂಜಿ ಉಟ್ಕೊಳಕತ್ತಾರಲ್ಲ, ದೊಡ್ಡ ಹಬ್ಬ ಅವ್ರದ್ದು. ಮಾಮಾರ ಭಾರಿ ಮಸ್ತ್ ಕಾಣಕತ್ತೀರಿ ನೋಡ್ರಿ ಇವತ್ತು. ಥ್ಯಾಂಕ್ಸ್ ಸುಮಾ, ನಿಮ್ಮ ಅಕ್ಕನೂ ಮಸ್ತ್ ಕಾಣಕತ್ತಾಳವ. ನೀನು ಭಾರಿ ಚಂದಾಗಿರಿ ನೋಡ. ನನ್ನ ತಮ್ಮಂದು ನಿಂದು ಜೋಡಿ ಮಸ್ತ್ ಆಗೈತಿ. ನಿಮ್ಮದು ಜೋಡಿ ಮಸ್ತ್ ಆಗೈತೆ ಅಣ್ಣ. ಆತಾತಪ್ಪ, ಒಬ್ಬರನ್ನೊಬ್ರು ಹೊಗಳಕ್ಕೇನಿದ್ದು ಸಾಕು. ನಮ್ಮ ವೀಕ್ಷಕರಿಗೆ ಯುಗಾದಿ ಹಬ್ಬ ಶುಭಾಶಯ ಹೇಳ್ರಿ. ವೀಕ್ಷಕರೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ವೀಕ್ಷಕರೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ರೀ. ಹೊಸ ಚಿಗುರು ಹಳೆ ಬೇರು ಅನ್ನೋ ಹಾಗೆ ಈಗ ಗಿಡದಲ್ಲೆಲ್ಲ ಹೊಸ ಚಿಗುರು ಬರ್ತಾ ಇದೆ, ಬೇರು ಹಳೆಯದಾಗಿದ್ರು. ಹಾಗೆ ನಮ್ಮ ಜೀವನದಲ್ಲೂ ನಿಮ್ಮೆಲ್ಲರ ಜೀವನದಲ್ಲಿ ಹೊಸ ಆಸೆಗಳು ಕನಸುಗಳು ಬರಲಿ, ಹೊಸ ಜೀವನ ನಿಮ್ದಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೋತೀವಿ. ಹೌದು ರೀ, ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ಬೇವು ಬೆಲ್ಲ ತಗೋರಿ, ತಿನ್ನಿರಿ. ಏನೇ ಕಷ್ಟ ಬರಲಿ ಸುಖ ಬರಲಿ ಸಮನಾಗಿ ಸ್ವೀಕಾರ ಮಾಡಿರಿ. ಬೇವು ಬೆಲ್ಲದಂತೆ ಕಹಿ ಸಿಹಿ ಅಂತಲೇ ನಮ್ಮ ಜೀವನನೂ ಇದೆ. ಹೊಂದ್ಕೊಂಡು ಹೋಗ್ರಿ ಒಬ್ರಿಗೊಬ್ರು. ಹೌದಪ್ಪ, ಎಲ್ಲರಿಗೂ ಒಳ್ಳೇದಾಗಿದೆ. ಭಗವಂತ ಒಳ್ಳೇದು ಮಾಡಲಿ. ಹೊಸ ವರ್ಷ ಆಯುಷ್ಯ, ಆರೋಗ್ಯ, ಸಂಪತ್ತು ಎಲ್ಲ ಕೊಡಲಿ ನಿಮಗೆ. ಇವರಿಬ್ರು ಎಲ್ಲಿ ಹೋದ್ರೆ ಇನ್ನು ಇವ್ರದ್ದು ರೆಡಿ ಆಗೋಣ ಹೋಗೋದಿಲ್ಲ. ಏನು ಬೇವು ಬೆಲ್ಲ ತಗೊಂಡು ಹಂಚಾಕೆ ಹೋಗ್ಯಾರ ನೋಡ್ರಿ. ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ರೀ. ಯುಗಾದಿ ಮೊದಲನೇ ದಿನ ಏನೇನು ಮಾಡ್ತೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀವಿ ರೀ. ದಯವಿಟ್ಟು ಸಪೋರ್ಟ್ ಮಾಡಿರಿ. ಹಂಗೆ ಹಬ್ಬ ನೀವು ಹೆಂಗೆ ಮಾಡ್ತೀರಿ ಕಮೆಂಟ್ ಮಾಡಿರಿ. ಹೊಲಕ್ಕೆ ಹೋಗಿ ಪೂಜೆ ಮಾಡ್ಕೊಂಬರ್ಬೇಕಲ್ಲಪ್ಪ. ವರ್ಷದ ಮೊದಲನೇ ದಿನ ಬೆಳೆ ಇರಲಿ ಇಲ್ದಂಗೆ ಇರಲಿ, ತಗೊಂಡೋಗಿ ಪೂಜೆ ಮಾಡ್ಕೊಂಬರ್ರಿ. ಅದು ತಗೊಳ್ಬೇ, ನಂಗೆ ರಜಾ ಇವತ್ತು. ಇಬ್ಬರು ಹೋಗ್ತೀವಿ, ತಮ್ಮ ನಾನು ಜೊತೆಗೆ ಹೋಗ್ತೀವಿ. ರಾತ್ರಿ ಮಮ್ಮರ ಹಂಗಾರೆ ಹೊಲಕ್ಕೆ ಹೋಗಿ ಪೂಜೆ ಮಾಡ್ಕೊಂಬರ್ರಿ. ನಾವು ಮನೆಯಾಗೆಲ್ಲ ಪೂಜೆ ಆಗೈತಿಲ್ರಿ, ದೇವ್ರಿಗೆ ಎಡಿ ಕೊಟ್ಟು ಬಂದು ಊಟಕ್ಕೆ ಮತ್ತು ಕಾಯಂಗೆ ಮಾಡಿಬಿಡ್ರಿ, ಲಗುನ್ ಬಂದುಬಿಡ್ರಿ. ಹಂಗೆ ಬರುವಾಗ ಇನ್ನೊಂದು ಸ್ವಲ್ಪ ಬೇವಿನ ಹರಿ ತರ್ರಿ. ಆತ ತಗೋತರ್ತೈತಿ. ಮನೆಗೆಲ್ಲ ರೆಡಿ ಆಗೈತೆ ಅಡಿಗೆಲ್ಲ. ಅಲ್ಲಿ ನೋಡ್ರಿ, ಗುಂಡ ಪುಟ್ಟಿ ಬಂದ್ರು. ಏನು ಚಂದಾಗ್ಯಾವ ಎರಡು ಬಂಗಾರಿ. ಹೌದಲ್ಲ ಯಪ್ಪ. ನಮ್ಮ ಪುಟ್ಟಿಗೆ ಹಂಗೇನಂತ ಪರಾಕ ಮಸ್ತ್ ಆಗೈತೆ ಬಿಡವ. ನಮ್ಮ ಗುಂಡಣ್ಣ ನೋಡು, ಅವ್ರ ಅಪ್ಪರಂಗ ದೊಡ್ಡ ಮನುಷ್ಯ ಕಾಣ್ತಾನೆ, ಅಂಗಿ ಪಂಜಿ ಉಟ್ಕೊಂಡು. ಇದು ನೋಡವ ನಮ್ಮ ಸಂಸ್ಕೃತಿ ಅಂದರೆ. ಹಬ್ಬದಾಗ ಅಂಗಿ ಪಂಜಿ ಹಾಕೋಬೇಕು ಗಂಡ್ಮಕ್ಳು, ಹೆಣ್ಮಕ್ಳು ಸಾಂಪ್ರದಾಯಿಕ ಸೀರೆ ಉಡ್ಬೇಕು. ಎಷ್ಟು ಚಂದ ಕಾಣ್ತದೆ ನೋಡು. ಅದೇ ಇದಕ್ಕಂತ ಖುಷಿ ಇನ್ನೇನು ಬೇಕಾಯವ್ವ. ಅಜ್ಜಿ, ಅಪ್ಪ, ಅಮ್ಮ, ಚಿಕ್ಕಪ್ಪ, ದೊಡ್ಡಮ್ಮ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಹಂಗೆ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಹೌದ್ರಿ, ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಾವೆಲ್ಲ ಈ ಡ್ರೆಸ್ನ ಹ್ಯಾಂಗ್ ಕಾಣಕತ್ತೀವಿ ಕಮೆಂಟ್ ಮಾಡ್ರಿ. ಇವನು ಕರ್ಕೊಂಡು ಹೋಗಿದ್ರೆ ಏನು ಯಾವ ಸುಮ್ಮನಿರಲ್ಲ ನೋಡಬೇನಿ. ಈ ಬಿಸ್ಲಾಗ ಅವ್ರು ಸುಮ್ ಕುಂದಿರ್ತಾರ ಕುಂತಲ್ಲೇ ಇರುವಲ್ರಕ್ಕ. ಇಲ್ಲೇ ಬೇವು ಬೆಲ್ಲ ಕೊಟ್ಟ ಬಂತ ಕಳ್ಸವ್ರನ್ನ. ಆತಾತಪ್ಪ, ನೀವು ಹೊಲಕ್ಕೆ ಹೋಗ್ರಿ. ನೋಡ್ರಿ, ಮೊದಲನೇ ದಿನ ನಮ್ಮ ಕಡೆ ಯುಗಾದಿ ಮಾಡೋದು ಹೆಂಗಂತಂದ್ರೆ, ಈಗ ಎದ್ದು ಕೂಡಲೇ ಬೇವಿನ ಸೊಪ್ಪು ಹಾಕಿದ್ದು ಎಲ್ಲರೂ ಆಲ್ಮೋಸ್ಟ್ ತಲೆ ಸ್ನಾನ ಮಾಡ್ತೇವೆ ರೀ. ಎದ್ದು ಕೂಡಲೇ ಬೇವಿನ ಹೂವು, ಗೇರು ಬೀಜ, ಬೆಲ್ಲ, ಉಚ್ಚುಚ್ಚಿ ಇದನ್ನು ತಿಂತೇವೆ. ಮುಖ ತೊಳೆದು ಕೂಡಲೇ ಫಸ್ಟ್ ತಿಂದ್ಕೊಂಡು ಆಮೇಲೆ ನೀರು ಕುಡಿತೀವಿ ರೀ. ಇನ್ನು ಬೇವು ತಯಾರಿ ಮಾಡೋದು, ಶಾವಿಗೆ ಬಸಿಯೋದು, ಮಾಮೂಲಿ ಅನ್ನ ಸಾರು ಪಲ್ಯ ಹಪ್ಪಳ ಸಂಡಿಗೆ ಅಂತ ಈಗ ರೆಡಿ ಆಗಿದ್ದು ನಮ್ಮ ಮನೇಲಿ. ಇಷ್ಟು ಮಾಡ್ತೇವೆ ಮೊದಲನೇ ದಿನ. ಕೆಲವರು 2 ದಿನದ ಹಬ್ಬನೂ ಒಂದೇ ದಿನ ಮಾಡ್ತಾರೆ. ಆದರೆ ನಮ್ಮಲ್ಲಿ ನಮ್ಮ ರಾಣೆಬೆನ್ನೂರು ಕಡೆ ಅಮಾವಾಸ್ಯೆ ದಿನ ಒಂದು ಸ್ವಲ್ಪ ಸಣ್ಣ ಹಬ್ಬ, ಮರುದಿನ ಶಾವಿಗೆ, ಅದರ ಮರುದಿನ ಹೋಳಿಗೆ.
ಚಂದ್ರನ ನೋಡೋದು. ಆತ ಮೊದ್ಲು ಆ ಕಿತಾಪತಿ ಅಂಕ ಹೋದಾಳಲ್ಲ, ಅಕ್ಕಿ ಮನೆಗೆ ಹೋಗ್ಕೊಟ್ಟು ಬರ್ರಿ ಬೇವು ಬಲ್ಲ, ಏನಾರ ಸುಧಾರಿಸ್ಕೆಲ್ಲ ಆಕಿ ಸುದ್ದಿ ತೆಗಿದೆ ಅಂದ್ರೆ ನಿನಗೂ ತಿಂದು ಜೀರ್ಣ ಆಗಲ್ಲೇನೋ ಸುಮ್ಮ. ಹಬ್ಬದ ದಿವಸ ಯಾಕಯ್ಯವ ಆಕಿ ಸುದ್ದಿ. ಆತ ತಗೋಯವ, ನಾವು ಹೊಕ್ಕೀವಿ. ಪಂಜಿ ಹೆಂಗೆ ಹಾಕ್ಕೊಂಡು ಹೋದ್ರೆ ಎಲ್ಲ ಮಣ್ಣು ಹಾಕವ ಏನ. ಯಾಕೆ ಆಗೋಲ್ದಕ್ಕ ಹೋಗಿ ಬರ್ರಿ. ಸರಿ ತಗೋಬೇವ, ನಾವು ಹೊಕ್ಕೀವಿ. ಪುಟ್ಟಿ ಗುಂಡ ನೀವು ಹೋಗಿ ಬೇವು ಬೆಲ್ಲ ಕೊಟ್ಟು ಬರ್ರಿ ಆಚೆ ಮನೆಗೆ. ಆಯ್ತು ದೊಡ್ಡಪ್ಪ. ಅಲ್ಲ ಯಾಕ ನಾವು ಬೇವು ಬೆಲ್ಲ ಕೊಟ್ಟು ಬಂದು ಆ ಅಂಕವನ ಮನೆ ಹತ್ರ ನಿಂತ್ಕೊಂಡು ತೋರ್ಸಕ್ಕೆ ಬರ್ತದೆ ನೋಡು. ಮತ್ತೆ ಏನಾರು ಕೊಡ್ಸಾಡ ನಮಗೆ, ಎಷ್ಟೆಷ್ಟು ಸೀರೆ ಕೊಡ್ಸಾಡ ಹೇಳಿ. 400 ಇದ್ರೆ 800 ಹೇಳ್ಬೇಕು, 800 ಇದ್ರೆ 1600 ಹೇಳ್ಬೇಕು. ಎಲ್ಲ ತೋರಿಸ್ಕೊಂಬರ್ಬೇಕು ಆಗದವ್ರಿಗೆ. ಹುಚ್ಚಿ ಹಾಗೆಲ್ಲ ಮಾಡಬಾರ್ದು. ಹೋಲಿ ಅವ್ರಿಗೂ ನಮಗೆ ಏನು ವ್ಯತ್ಯಾಸ. ಹಬ್ಬವ ಇವತ್ತು ಚಂದ ನಕ್ಕೋತ ಎಲ್ಲ ಮಾಡ್ಕೋತಿರ್ಬೇಕು. ಈಗೆಲ್ಲ ಕೆಲಸ ಆಗೈತೆ, ಎಲ್ಲ ಆಗೈತೆ, ರೆಡಿ ಆಗ್ಯಾವಲ್ಲ. ಈ ಸೀರೆ ಚೇಂಜ್ ಮಾಡ್ಕೊಂಬಂದು ಬೇರೆ ಅವರ ಪಟ್ಲ ಉಟ್ಕೊಂಡು ಅವ್ರ ಊಟಕ್ಕೆ ಬರೋತನ ಕಾಯ್ದಾತ. ಎಲ್ಲ ಊಟಕ್ಕೆ ರೆಡಿ ಮಾಡ್ಕೊಂಡು ಕುತ್ಕೊಂಡ್ಬಿಡೋಣ. ಬಂದಿದ್ದ ಬಡಿಸಿರಾತು ಆತ್ಯಾಕ. ಅವ್ರು ಹೋಗಿ ಬರೋದ್ರೊಳಗೆ ಅದೇ ಗುಡಿಗೆ ಅಲ್ಲಿ ಎಡಿ ಕೊಟ್ಟು ಬಂದ್ರೆ ಆತು. ನಾನು ಅಂತಾಕ ಹಿಂಗೆ ಭಾಗ್ಯ ಮನೆ ಕಡೆ ಎಲ್ಲ ಮನೆ ಕಡೆ ಹೋಗಿ ಬರ್ತೇನೆ. ನೀವು ಹಂಗಾರೆ ಗುಡಿಗೆ ಹೋಗಿ ಬರ್ರಿವ. ಅತ್ತಿ ಮತ್ತು ಭಾಳ ಓಡಾಡ್ಬೇಡ್ರಿ, ಇಷ್ಟ ಅದಾವ ನಿಮಗೆ. ಕರೆನ ಭಾಳ ಚಂದ ಕಾಣಕತ್ತೀರಿ ಇವತ್ತು. ಏವ್ವ ಹೋಗು ಅಂದಂಗೆ ನನ್ನ ಮೊಮ್ಮಕ್ಕಳಿಗೆ ದೃಷ್ಟಿ ತೆಗೀರಿ. ರಾತ್ರಿ ಇರ್ತಾರ ಮತ್ತು ನಿಮ್ಮ ಮಕ್ಕಳಿಗೆ ತೆಗಿಬೇಕೇನ್ರಿ? ತೆಗೆದ್ರಿ ಅಂತ ತಪ್ಪ ಐತೆ ಹೇಳು. ನೀವು ಚಂದ ಕಾಣಕತ್ತೀರಿ, ನಾನು ನಿಮಗೆ ತೆಗಿತೀನಿ. ಆತಾತು ಹೋಗ್ರಿ. ಸೀರೆ ಚೇಂಜ್ ಮಾಡ್ತಾರೆ. ಈ ಸೆಕೆಯಾಗಿ ಸೀರೆ ಹಾಕ್ಕೊಂಡು ಇರೋಕ್ಕಾಗಲ್ಲ. ಈಗ ಮೇರೆ ಏನೇನ ನೋಡವ ನೀವಲ್ಲ, ಒಂದು ಗಳಿಗಾಗತ್ತೆ ಸೀರೆ ಚೇಂಜ್ ಮಾಡ್ತೆ ಹೋಗ್ರವ. ಸರಿ ಅಕ್ಕ, ನಿಂಗೆ ನೀಲಿ ಕಲರ್ ಸೀರೆ ಕಲ್ಸಿರಿ ಮಸ್ತ್ ಆಗೈತೆ. ನನಗೂ ಒಂದೇ ಉಟ್ಕೊಳಕ್ಕೆ ಕೊಡವ. ಯಾರು ಬೇಡ ಅಂತಾರೆ, ನಾಳೆ ಉಟ್ಕೊಂಬಿಡಲ್ಲ. ಅದು ತಗೋಯಕ್ಕ ನೋಡೋಣ ನಾಳೆಗೆ. ಯವ್ವ ಅಲ್ಲೇ ಹಾಕ್ಕೊಂಡೆ ನೀನು ಜಡಿ ಚೇಂಜ್ ಮಾಡಿ. ಜಡಿ ಚಂದ ಆಗೈತೆ ನೋಡೋಣ ಸುಮ್ಮ. ಅದೇನೋ ಹೇಳಕ್ಕ, ನಮ್ದೊಂದು ಸ್ಟೈಲ್ ಇರ್ತದಲ್ಲ, ಅದನ್ನು ಮಾಡ್ಕೊಳ್ಳೋದಿದ್ರೆ ಸಮಾಧಾನ ಆಗಲ್ಲ. ಅದಕ್ಕೆ ಹಿಂಗೆ ಮಾಡ್ಕೊಂಬಂದೆ. ಸರಿ ತಗೊಳ್ಳುವ. ನಿನ್ನಂಗೆ ಪರ್ಫೆಕ್ಟ್ ಇರೋಕ್ಕಾಗಲ್ಲ ನೋಡು. ಆತಾತು ಬಾ, ಒಳಗೆ ಹೋಗಿ ನೋಡೋಣ, ಕೆಲಸ ನೋಡೋಣ ಬಾ. ಅಯ್ಯ ಅತ್ತಿಯರ, ನಾನು ಊಟಕ್ಕೆ ತಂದಲ್ರಿ, ಇವ್ರಿನ್ನೂ ಬರಲೇ ಇಲ್ಲ. ಬಾರ್ವ, ಇನ್ನೇನು ಬರ್ತಾರ ಬಾ. ಅದೇ ಬಂದು ಬಿಟ್ಟು ನೋಡು ನಾಗಪ್ಪ ಬಂದ. ಅವನಿಲ್ಲಪ್ಪ ನಿಮ್ಮ ಅಣ್ಣ. ಅದು ಯಾರ ದೋಸ್ತರು ಸಿಕ್ಕರು ಫೋನ್ ಮಾಡಿದ್ರು ಅಂದ. ಹಬ್ಬಕ್ಕೆ ಊರಿಗೆ ಬಂದಿರ್ತಾರೆ ಎಲ್ಲರೂ. ಈಗ ನನಗೆ ಯಾರಂತ ಗೊತ್ತಾಗ್ಲಿಲ್ವ. ಹೋಗಿ ಬರ್ತೇನೆ, ನೀವು ಹೋಗಿರು, ಊಟ ಮಾಡೋಕ್ಕೆ ಹೇಳು, ನಂಗೆ ಕಾಯ್ಬೇಡ ಅಂತಂದ. ಇದೆ ನೋಡ್ರಿ, ಇವ್ರು ಹಬ್ಬದ ದಿನ ಏನಾದರೂ ಮನೆಗೆ ಸೀದಾ ಬರ್ತಾರನ ಅಂತಂದ್ರೆ ದೋಸ್ತರು ನಾ ಕಡೆಗೆ ಮಾತಾಡ್ಸ್ವಲ್ರಾಗ, ಇಲ್ಲ ಮನೆಗೆ ಕರ್ಸಿದ್ರೆ ಆತು. ಈಗ ಒಂದಿನಾರು ಎಲ್ಲರೂ ಹಬ್ಬದ ದಿವಸ ಕೂಡು ಅಂದ್ರೆ ಚಂದ ಆಕೈತಿ ಅಂದ್ರೆ ಏನಪ್ಪ ಇವ್ರಿಗೆ ಏನು ಹೇಳ್ಬೇಕನ. ಇರ್ಲಿ ಬಿಡ್ರಿ ಎತ್ತಿಗೆರ, ಅವರು ಭಾಳ ದಿನಕ್ಕೆ ಬಂದಿರ್ತಾರೆಲ್ಲ, ಹೊರಗೆ ಕೆಲ್ಸಕ್ಕೆ ಅದಾರ್ರಿ. ಅವ್ನ ದೋಸ್ತರು ಯಾರಂತ ನನಗೂ ಗೊತ್ತಾಗಲಿಲ್ಲ. ಊಟಕ್ಕೆ ಕಾಯ್ಬೇಡ ಅಂದನ್ರಿ, ಕೊಟ್ಬಿಡ್ರಿ ನಮಗೆ, ನೀವು ತೊಗೊಂಬಿಡ್ರಿ. ತೊಗೊರಿ ನೀವು ಅತ್ತಿಯರ, ನೀವು ತೊಗೊರಿ. ಏನ್ರಿ ಎತ್ತಿಗೆರ ಇಷ್ಟೋಕೊಂದು ಐಟಮ್? ಈ ಹಬ್ಬ ಅಲ್ರಿ, ಶಾವಿಗೆ ಬೇವು ಹಾಕಿ ಹಾಲದ ಹಾಕಿ ಬಟ್ಲದಾಗ ಹಾಕಿಟ್ಟನು ನೋಡ್ರಿ. ಅತ್ತಿಯರು ನೋಡ್ರಿ, ಮತ್ತೇನಾರು ಬೇಕಾದ್ರೆ ಅನ್ನ ಐತ್ರಿ, ಮತ್ತದು ಮಾವಿನಕಾಯಿ ಇದೆ, ಚಿತ್ರಾನ್ನ, ಕೋಸಂಬರಿ ಪಲ್ಯ ಐತಿ, ಸಾರು ಅದ್ರಾಗ ಐತಿ. ಇವ ನನಗಲ್ಲೆಲ್ಲ ಬೇವು ಬೆಲ್ಲ ಇಸ್ಕೊಂಡು ತಿಂತಿದ್ದ ಹೊಟ್ಟೆ ತುಂಬ್ದಂಗೆ ಆಗೈತಿ. ಬಾಳೆಹಣ್ಣು ಬೇರೆ ಇಟ್ಟಿರಿ. ಅತ್ತಿಯರು ಏನು ತರ್ಬೇಕ್ರಿ? ಅಯ್ಯ ಈಗಾರ ಊಟ ಶುರುವಾಗಿ ಸುಮ್ಮನಾರ. ಅಲ್ಲ ಬಾಲ ಎರ್ಸ್ಕೊಂಡು ಬಂದ ಬಿಟ್ಲ ನೋಡು. ಜಡಿ ಹಾಕ್ಕೊಂಡು ಎಂತ ಚಂದ ಕಾಣ್ತಿದ್ದಿಲ್ಲ ಯವ್ವ. ಎಲ್ಲಿ ಬಿಡ್ರಿ, ನಾನು ಅದೇ ಹೇಳಿದೆ, ಆಕಿ ಸ್ಟೈಲಲ್ಲಿದ್ದರೆ ಸಮಾಧಾನ ಅಂತ, ಅದಕ್ಕೆ ಹಾಕ್ಕೊಂಡ್ಲೆ. ಹೌದು, ನಿಮಗೇನು ತ್ರಾಸ ಆಕೈತಿ? ಅತ್ತಿಯರ ಸುಮ್ಮನೆ ಇರ್ತಾರ, ನಿಮ್ದು ಒಳ್ಳೆ. ಏನಾರು ಬೇಕು ಹೇಳ್ರಿ, ಬೇವು ಶಾವಿಗೆ ಮರನಲ್ಲಿ ಬಿಟ್ಟು ಬಂದ್ರಿ. ದೋಸ್ತ್ ಬಂದಿದ್ದ ಹೇಳಿ ಅಲ್ಲಿ ಹೋದ, ಬರ್ತೀನಿ ಅಂದ. ಏನು ಬೇಡ ಯವ್ವ, ತಾಟ್ ತುಂಬ ಹಾಕಿಕೊಟ್ರಲ್ಲ. ಉಂಡು ಗುಡಿಗೆ ಭಜನೆ ಹೋಗು, ಹುಡುಗನ ಕರ್ಕೊಂಡು ಹೋಗು. ಹ್ಞೂ ಬೇವ ಹೋಗ್ತೀನಿ. ಅತ್ತಿಗೆರ ಮಾವಿನಕಾಯಿ ಚಿತ್ರಾನ್ನ ಸಾರು ಮಸ್ತ್ ಆಗೈತ್ರಿ. ಇವತ್ತು ದೇವಸ್ಥಾನದಾಗ ಭಜನೆ ಅಲ್ರಿ, ಬೇವು ಹೊಡಿತಾರೆ ಭಜನೆ ಆದಮೇಲೆ. ನೆನಪಿನ ಬೇವು ತೊಗೊಂಬರ್ರಿ, ಅದರ ರುಚಿ ಭಾಳ ಇರ್ತೈತಿ. ತರ್ತಾನೆ ತಗೋ. ಹೋಳ್ಗಿನೂ ಇವತ್ತ ಮಾಡ್ರಲ್ಲ ಯಾಕ? ಸುಮ್ಮನೆ ಉಣ್ಬೇಕಪ್ಪ ನೀವು. ಕೆಲವು ಕಡೆ ಒಂದೇ ದಿವಸ 2 ಹಬ್ಬ ಮಾಡ್ತಾರೆ. ನಾಳೆ ತವ್ರ ಮನೆಗೆ ಹೋಗಿ ಬರೋಣ ಅಂತ. ಚಲೋ ಮಾಡ್ರಿ ನೋಡು. ಹೋದ್ರೆ ಇದ್ದಂಗೆ ಆಗಲ್ಲ, ಬಿಟ್ಟಂಗೆ ಆಗಲ್ಲವ. ಸಂಜೆಗೆ ಹೆಂಗೆ ಮಾಡ್ತೀರಿ ನೋಡು. ಹೌದ್ರಿ ಐತಿ, ಅದು ಚಂದ್ರನ ನೋಡಿ ಸಂಜೆ ಕಾಯಿ ಒಡಿಸೋದೆಲ್ಲ ಇರ್ತೈತಲ್ರಿ. ನೋಡೋಣ ಹೆಂಗೆ ಆಗತ್ತೆ ಹಂಗೆ. ಸರಿ ನಿಮ್ಗೇನಾರು ಬೇಕೇನ್ರಿ ಹತ್ತಿರ? ನಮಗೂ ಹಸಿವಾಗ ಆಗತ್ತೈತಿ ನೋಡ್ರಿ ಫ್ರೆಂಡ್ಸ್. ಊಟ ಮಾಡ್ಬೇಕು ಯುಗಾದಿ ಹಬ್ಬದ್ದು. ಸಾಮಾನ್ಯವಾಗಿ ಆಲ್ಮೋಸ್ಟ್ ಬಹಳ ಜನ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾರೆ ರೀ, ಮತ್ತು ನುಗ್ಗೆಕಾಯಿ ಸಾರು ನಮ್ಮ ಕಡೆ ಯುಗಾದಿ ಸ್ಪೆಷಲ್ ಅಂತಂದ್ರೆ. ಜೊತೆಗೆ ಶಾವು ಬೇವ್ಗೆ ಹಪ್ಪಳ ಶಾಂಡ್ಗಿ ಮತ್ತು ಅಕ್ಕಿ ಪಾಯಸ ಒಂದು.
ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಹಬ್ಬದ ಆಚರಣೆ ತೋರ್ಸೋಕೆ ಟ್ರೈ ಮಾಡೇವಿ. ದಯವಿಟ್ಟು ಸಪೋರ್ಟ್ ಮಾಡಿರಿ. ನಾನು ದೇವಸ್ಥಾನಗೆಲ್ಲ ಎಡೆ ಕೊಡೋದು ಅದೆಲ್ಲ ತೋರಿಸಿದ್ರೆ ವಿಡಿಯೋ ಭಾಳ ಲೆಂದಿ ಆಕೈತೆ ರೀ. ಹಾಗಾಗಿ ಅದನ್ನೆಲ್ಲ ನಾವು ತೋರ್ಸಕ್ಕೆ ಹೋಗಿಲ್ಲ. ಇಷ್ಟಂತ ತೋರಿಸೇವ್ರಿ. ಎಲ್ಲರಿಗೂ ವಿಡಿಯೋ ನೋಡೋದಕ್ಕೆ ಸಪೋರ್ಟ್ ಮಾಡತ್ತಿರೋದಕ್ಕೆ ಧನ್ಯವಾದಗಳು ರೀ.